ಈಗ ನಾನು ಬರೋಕ್ಕಿಂತ ಮುಂಚಿತನೂ ಕೂಡ ಹೇಳಿದರು. ಈಗ CEO ಮಹೇಶ್ ಇಲ್ಲೇ ಇದ್ದಾರೆ. ನಾನೀಗ ಅವ್ರಿಗೆ ಸೂಚನೆಯನ್ನು ಕೊಡ್ತೀನಿ. ಮತ್ತು ಬೆಂಗಳೂರಿಗೆ ಹೋದ್ಮೇಲೆ ಒಂದು ವಿಶೇಷ ಸಭೆಯನ್ನು ಕೂಡ ಮಾಡಿ ಇವತ್ತು ನ್ಯಾಯಯುತವಾಗಿ ಯಾರ್ಯಾರಿಗೆ ಏನು ಸಮಸ್ಯೆಗಳಿದ್ದಾವೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ದೊರಕಿಸ್ಕೊಡ್ತೀವಿ. ಅದು ಯಾವ ಕಾರಣಕ್ಕಾಗಿ ಇವತ್ತು ಸಹ ಅದೆಲ್ಲವೂ ಕೂಡ ಆಗಿಲ್ಲ ಅಂತ ನನಗೆ ಈಗ ಹೇಳಿದ್ದಾರೆ. ನನಗೆ ಈಗ ಒಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿಲ್ಲ ಅಥವಾ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಏನಿದೆ ಅದೆಲ್ಲವನ್ನ ಕೂಡ ತಿಳ್ಕೊಂಡು ನಾನು ಅವ್ರಿಗೆ ನ್ಯಾಯ ಒದಗಿಸ್ಕೊಂಡು ಕೆಲಸ ಮಾಡ್ತೇವೆ. ಸರ್, ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ನೋಡಿ, ನಾನು ಸ್ವಾಭಾವಿಕವಾಗಿ ಇಂಡಸ್ಟ್ರೀಸ್ ಮಿನಿಸ್ಟ್ರು ಈಗ ಒಂದು ಕಡೆ ಒಂದು ಉದ್ಘಾಟನೆ ಕರೆದಿದ್ದಾರೆ, ಇನ್ನೊಂದು ಕಡೆ ವಿಸಿಟ್ ಕರೆದಿದ್ದಾರೆ. ಈಗ ನಾವು ಎಲ್ಲ ಬಹುಶಃ ನಾನು ಇದನ್ನ ಎಲ್ಲ ಕಡೆ ವ್ಯಾಪಕವಾಗಿ ಮಾಡಬೇಕಾಗಿದೆ. ಇದುವರೆಗೆ ನಾವು ಇನ್ವೆಸ್ಟರ್ಸ್ ಮೀಟು ಎಲ್ಲ ಮಾಡಿದ್ಮೇಲೆ ಈಗ ಪ್ರತಿ ಜಿಲ್ಲೆಗಳಿಗೆ ಒಂದು ನಾವು ಹೋಗಿ ಈ ಸಲ ನಮಗೆ ಸ್ವಲ್ಪ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಬ್ರೀಫಾಗಿ ಇಟ್ಕೊಂಡಿದ್ದೀವಿ. ಅದರ್ವೈಸ್ ನಾನು ಪ್ರತಿಯೊಂದು ಜಿಲ್ಲೆಗೆ ಈಗ ವಿಶೇಷವಾಗಿ ಎಲ್ಲಿ ಕೈಗಾರಿಕೆಗಳಿದ್ದಾವೆ ಆ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ರಿವ್ಯೂ ಮಾಡುವಂಥದ್ದು, ಅಲ್ಲಿ ಸಮಸ್ಯೆಗಳೇನಿದ್ದಾವೆ, ಲ್ಯಾಂಡ್ ಎಕ್ವಿಷನ್ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಸಮಸ್ಯೆಗಳಿರ್ಬೋದು, ಈಗ ಭಾಳಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇರ್ತದೆ. ಅದನ್ನು ನಾವು ರಿವ್ಯೂ ಮಾಡೋಂಥ ಕೆಲಸ ಮಾಡ್ತೀವಿ. ಸರ್, ಈ ಇಂಡಸ್ಟ್ರಿಗಳು ಕೈ ತಪ್ಪಿರೋದು ಕಾರಣ ಏನು ನೋಡ್ತಿದ್ದೀರಿ? ಯಾವಾಗ ಯಾರು ಕೈ ತಪ್ಪಿಲ್ಲ? ಅಲ್ಲ, ಈಗ IT ಇಂಡಸ್ಟ್ರಿಗಳು ಇಲಾಖೆ ಸಂಬಂಧಪಟ್ಟದೇ ಇರ್ಬೋದು, ಅದು ಕೂಡ ಮೇಜರ್ ಕಂಪ್ನಿಗಳು ಪಕ್ಕದ ರಾಜ್ಯಗಳಿಗೆ ಹೋಗ್ತಾರೆ. ಯಾರು ಹೋಗಿದಾರ್ರಿ? ನೀವು ತಪ್ಪು ಕಲ್ಪನೆಯಲ್ಲಿ ಗೂಗಲ್ದು ನೋಡಿ, ಅದೊಂದು ಚಂದ್ರಬಾಬು ನಾಯ್ಡು ಅವರಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. 22,000 ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟು, ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಇನ್ಸಿಡೆಂಟ್, ನಾಟ್ ಆನ್ ಮೆರಿಟ್. ಅದನ್ನು ಬಿಟ್ಟರೆ ಇವತ್ತು ಯಾವುದು ಹೋಗಿದವ್ರಿ? ಉಲ್ಟಾ ಹಿಂದೆ ನಾರಾ ಲೋಕೇಶ್ ಅವರು ಹೇಳಿದರು ನಾವು ಏರೋಸ್ಪೇಸ್ ಇಂಡಸ್ಟ್ರಿ ಬರೀ ಅಂತ. ಯಾರು ಒಬ್ಬರು ಹೋಗಿದಾರಾ? ಅದಾದಮೇಲೆ ನಾನು ರೋಲ್ಸ್ ರಾಯ್ಸ್ನ ಅತ್ಯಂತ ಉತ್ಕೃಷ್ಟವಾದಂಥ GCCಯನ್ನು ಉದ್ಘಾಟನೆ ಮಾಡಿದೆ. ಹೀಗಾಗಿ ಯಾರನ್ನೂ ಕೂಡ ಒಂದು ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಇಂಡಸ್ಟ್ರಿಯಲಿಸ್ಟು ಇವತ್ತು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇಲ್ಲ. ಆದರೆ ಸಮೈ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳೀಗ ಅಲ್ಲೇನಾಗಿದೆ, ಸಮೈ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ SCL ನಮ್ಮ ಕಡೆ ಬಂದರು, ಮುರುಗಪ್ಪ ನಮ್ಮ ಕಡೆ ಬಂದರು, ನಮ್ಮ ರಾಜ್ಯದಲ್ಲಿ ಅವರು ಇಂಟ್ರೆಸ್ಟ್ ವಹಿಸ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಅವ್ರಿಗೆ 50% ಅನುದಾನ ಕೊಡ್ತಾರೆ. ಉದಾಹರಣೆಗಾಗಿ ಮ್ಯಾಕ್ರೋ ತಗೊಳ್ಳಿ, ಗುಜರಾತ್ನಲ್ಲಿ 1,00,000 ಕೋಟಿ ರೂಪಾಯಿ ಅದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ. ಅದು ಆ 1,00,000 ಕೋಟಿಯಲ್ಲಿ 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ, 30,000 ಕೋಟಿ ರೂಪಾಯಿ ಗುಜರಾತ್ ಗೌರ್ಮೆಂಟ್ ಕೊಡ್ತಾರೆ. ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟು? ಬರೀ 20%. ಇಂಥವು ಕೆಲವೊಂದು ಆಗಿದಾವು. ಈಗೇನು ಹೇಳಿದ್ರಲ್ಲ ನೀವು ಗೂಗಲ್ ಇದು ಇದೆಲ್ಲವೂ ಕೂಡ ಪೊಲಿಟಿಕಲ್ ಡಿಸೈಡೆಡ್ ಇವೆಲ್ಲನೂ ಕೂಡ. ಅದನ್ನು ಬಿಟ್ಟರೆ ಆನ್ ಮೆರಿಟ್ ಈಗ ನಮ್ಮಲ್ಲಿನೂ ಕೂಡ ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ ಬರ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಎಲ್ಲನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಯಾವುದೇ ಒಂದು ಇಂಡಸ್ಟ್ರಿ ನಮ್ಮ ರಾಜ್ಯದಿಂದ ಹೊರಗೆ ಹೋಗುವಂಥ ಪ್ರಶ್ನೆ ಆಗಿಲ್ಲ. ಸರ್, ಕೇಂದ್ರ ಸರ್ಕಾರ ವಿಚಾರದಲ್ಲಿ ಫೇಲ್ಯೂರ್ ಆಗಿಲ್ಲ. ಯಾವುದಾಗಿದೆ ರೀ? ನಾನು ಅರ್ಥನೇ ಆಗ್ತಾ ಇಲ್ಲ ಏನು ಮಾತಾಡ್ತಾರೆ. ಆಂಧ್ರಕ್ಕೆ ಹೋಗಿರುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಸಿಲ್ವಾ? ನಥಿಂಗ್ ಫೇಲ್ಯೂರ್. ಇಟ್ ಈಸ್ ಬೇನ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸೆಂಟಿವ್. ಅವ್ರನ್ನ ಹೆವಿಲಿ ಇನ್ಸೆಂಟಿವ್ ಕೊಟ್ಟು ಕೇಂದ್ರ ಸರ್ಕಾರ ಅವ್ರು ತೊಗೊಂಬಂದಿದ್ದಾರೆ. ಆ ವಿಚಾರದಲ್ಲೂ ಕರ್ನಾಟಕ ಅನ್ಯಾಯ ಮಾಡ್ತಿದ್ದಾರೆ ನ್ಯಾಚುರಲಿ. ಓಕೆ, ನಾನು ಹೇಳಿದಲ್ಲ ಈಗ ಸಮೈ ಕಂಡಕ್ಟರ್ ಏನು ಹೇಳಿದಾನ, ಈಗ ಮೈಕ್ರೋನ್ ಅಂತ ಕಂಪನಿಗೆ 50,000 ಕೋಟಿ ರೂಪಾಯಿ SCL ನಮ್ಮಲ್ಲಿ ಬಂದಿದ್ರು, ಮುರುಗಪ್ಪ ನಮ್ಮಲ್ಲಿ ಬಂದಿದ್ರು. ಸೊ ಹೀಗಾಗಿ ನಮ್ಮಲ್ಲಿ ಹೇಳ್ತೀನಿ ಕೇಳಿ, ಸ್ವಾಭಾವಿಕ ಈಗ 10 ಲಕ್ಷ ಕೋಟಿ 10,27,000 ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ನಾವು ಮೊನ್ನೆ ಕೂಡ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಇವತ್ತಿನ ದಿವಸ ಸಭೆ ಮಾಡಿದ್ದೀವಿ. ಈಗಾಗಲೇ 60%. ನಾನು ಆವಾಗ ಹೇಳ್ತಾ ಇದ್ದೆ, ಕರ್ನಾಟಕ ರಾಜ್ಯ ನಾವು 75 to 80% ಬರೀ ಕಾಗದ ಮೇಲೆ ಅಲ್ಲ, ಭಾಳ ಸಲ ಆಗಿದಾವೆ ಭಾಳಷ್ಟು ರಾಜ್ಯಗಳು. ಈ ಒಂದು ರಾಜ್ಯ ನನ್ನ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಬೇರೆ ರಾಜ್ಯದ ಹೆಸರು ತೊಗೊಳಕ್ಕಾಗಲ್ಲ. 30 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ, ಅಲ್ಲಿ 3 ಲಕ್ಷ ಕೋಟಿನೂ ಬರೋಲ್ಲ. ಆದರೆ ನಾನೇನು ಹೇಳಿದ್ದೆ, 75 to 80% ಇಲ್ಲಿ ಕನ್ವರ್ಟ್ ಆಗ್ತದೆ ಅಂತೇಳಿ. 10 ಲಕ್ಷ ಕೋಟಿಯಲ್ಲಿ ಈಗಾಗಲೇ 60% ಇವತ್ತು ದಿವಸ ಕನ್ವರ್ಟ್ ಆಗಿ ವಿವಿಧ ಹಂತದಲ್ಲಿದ್ದಾವೆ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಒಂದು ಇಂಡಸ್ಟ್ರಿ ಹೊರಗೆ ಹೋಗೋದಿಲ್ಲ, ಉಲ್ಟಾ ಬೇರೆ ಇಂಡಸ್ಟ್ರೀಸ್ಗಳು ಬರ್ತವೆ. ನಾನು ಜಪಾನ್ಗೆ ಹೋದಾಗ, ಜಪಾನ್ ಈಸ್ ಅ ನೇಷನ್ ಎಲ್ಲಿ ಭಾಳ ಏನಾದರೂ ಟ್ರೆಡಿಷ್ನಲ್ ಇದು, ಅವರು ಫ್ಯಾಮಿಲಿ ಓನ್ಡ್ ಬಿಸ್ನೆಸ್ಸು. ಅವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಭಾಳಷ್ಟು ಸಮಯ, ವರ್ಷಾನುಗಟ್ಟಲೆ ಸಮಯ ತಗೋತಾರೆ. ಆದರೆ ನಮ್ಮ ಒಂದೇ ಒಂದು ವಿಸಿಟ್ನಲ್ಲಿ ಇವತ್ತು ದಿವಸ 6,500 ಜಪಾನ್ ಮತ್ತು ಸೌತ್ ಕೊರಿಯಾ ಕೂಡ 6,500 ಕೋಟಿ. ಮೊನ್ನೆ 2ನೇ ಸಲ ನಾನು ಜಪಾನ್ಗೆ ಹೋದೆ, 4,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂತು. ನಿನ್ನೆ ಯಾಕಸಾವ ಕಂಪನಿಯವರು ಇವತ್ತು ದಿವಸ ಬಂದರು, ಹೋಂಡಾ ಕಂಪನಿಯವರು ಇವತ್ತು ದಿವಸ ನಿನ್ನೆ ಬಂದು ಎಕ್ಸ್ಪಾನ್ಷನ್ಗೆ ಇದು ಮಾಡಿದ್ರು. ನಿನ್ನೆ ನೋಡಿದ್ದೀರಿ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹತ್ರ ಪರಿಸರ ಇದೆ, ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ. ಹೀಗಾಗಿ ನಮ್ಮ ರಾಜ್ಯದಿಂದ ಯಾರು ಕೂಡ ಹೊರಗೆ ಹೋಗ್ತಾರೆ, ಬೇರೆ ರಾಜ್ಯದಿಂದ ಈ ಕಡೆ ಬರ್ತಾರೆ, ಹೊರಟು ನಮ್ಮಲ್ಲಿಂದ ಯಾರು ಕೂಡ ಹೋಗ್ತಾರೆ. ಏನಿದೆ ಆದ್ರೆ ಆ ಜಾಗ ಹಂಗೆ ಇದೆ ಸರ್, ಅದೇನು ಈಗ ನಾನು ಹೇಳಿದಲ್ಲ, ಈಗ ಒಬ್ಬರು ಒಬ್ಬ ನಾನು ನನ್ನ ಹೆಸರು ಹೇಳಕ್ಕೆ ಕಾರಣಾಂತರದಿಂದ ನನ್ನ ಹೆಸರು ಹೇಳಕ್ಕೆ ಬರೋದಿಲ್ಲ, ಬಿಕಾಸ್ ದಿಸ್ ಆರ್ ಲಿಟಲ್ ಕಾನ್ಫಿಡೆನ್ಷಿಯಲ್.
ಇವತ್ತು ನಮಗೆ ಕೇಳಿದ್ರಿ ನೀವು, ಲ್ಯಾಬ್ ರಿಸರ್ಚ್ ಬಂತು, ಅಪ್ಲೈಡ್ ಮಟೀರಿಯಲ್ಸ್ ಬಂತು, ಫಾಕ್ಸ್ಕಾನ್ ಬಂತು, ಸೆಕೆಂಡ್ ಲಾರ್ಜೆಸ್ಟ್ ಆಫ್ಟರ್ ಚೈನಾ ಬಂದಿಲ್ವಾ? ಈಗ ಲ್ಯಾಬ್ ರಿಸರ್ಚ್ ಬಂದಿದೆ, ಅಪ್ಲೈಡ್ ಮಟೀರಿಯಲ್ಸ್ ಬಂದಿದೆ, ಎಕ್ಸೈಡ್ ಫಸ್ಟ್ ಗೀಗಾ ಫ್ಯಾಕ್ಟ್ರಿಲಿ ಬಂದಿದೆ. ಲಿಸ್ಟ್ ಬೇಕಾ ನಾನು ಕೊಡ್ತೀರಿ, ಅದ್ರಾಗ ಸಮಯ ಇಲ್ಲ. ಆದರೆ ಇಷ್ಟೇ, ನೀವು ಅದನ್ನು ನಿಮ್ಮ ತಪ್ಪು ಥ್ಯಾಂಕ್ ಯು. ಕರ್ನಾಟಕಕ್ಕೆ ಫ್ಯಾಕ್ಟರಿಗಳು ಬರದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ತಡೀತಾ ಇದೆಯಾ? ನೋಡಿ, ಕೇಂದ್ರ ಸರ್ಕಾರ ಅವ್ರಿಗೆ ಏನಾಗಿದೆ, ಕೆಲವೊಂದು ಅವ್ರ ಹತ್ರ ಇನ್ಸೆಂಟಿವ್ಸ್ ಇದ್ದಾವೆ. ಸಮೈ ಕಂಡಕ್ಟರ್ ಮಿಷನ್ ಅಂತ ಏನಿದೆಯಲ್ಲ ಟ್ರ್ಯಾಂಚ್ 1ನಲ್ಲಿ, ಅವರು ಸ್ವಾಭಾವಿಕವಾಗಿ ತಮ್ಮ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್, ಗುಜರಾತ್ ಆಗಲಿ ಮಹಾರಾಷ್ಟ್ರ ಆಗಲಿ, ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ ಎರಡು ಉದಾಹರಣೆ ಕೊಟ್ಟಿದ್ದೀನಿ. SCL ಟೆಕ್ನಲ್ಲಿ ನಾವು ಇವತ್ತು ಸಹ ಅವ್ರು ನಮ್ಮಲ್ಲಿ ಬಂದು, ನಮ್ಮಲ್ಲಿ ವಿ ಆರ್ ಆಲ್ಮೋಸ್ಟ್ ಕನ್ಕ್ಲೂಡೆಡ್. ಅವ್ರಿಗೆ ಲಂಚ್ ಕೊಟ್ಟು ನಾವು ಅವಾಗ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಇವರಿದ್ದರು, ಅತೀಕ್ ಅವರಿದ್ದರು, ಮಾಡಿ ಇವತ್ತು ಸಹ ಆಲ್ಮೋಸ್ಟ್ ದೇ ಹ್ಯಾಡ್ ಡಿಸೈಡೆಡ್ ಆನ್ ಕರ್ನಾಟಕ. ಡೆಲ್ಲಿಗೆ ಹೋದ್ಮೇಲೆ ಬಿಕಾಸ್ ಆಫ್ ದ ಇನ್ಸೆಂಟಿವ್ಸ್ ಅವ್ರ ಕೈಗೆ ಅಧಿಕಾರ ಇದೆ, ದೇ ವರ್ ಡೈವರ್ಟೆಡ್. ಸೊ ಮೈಸೂರು ರಿಲೇಟೆಡ್ ಕೇನ್ಸ್ ಜೊತೆ MOU ಮಾಡ್ಕೊಂಡಿದ್ದಾರೆ, ಅದು ಆಂಧ್ರ ಹೋಯ್ತು, ಮೈಸೂರಲ್ಲಿ ಬರಲಿಲ್ಲ. ಸೆಮಿಕಂಡಕ್ಟರ್ ಕೇನ್ಸ್ ವಿಚಾರಗಳು ಬೇರೆ ಇದಾವೆ, ನಾನು ಅದ್ರ ಮೇಲೆ ಮಾತಾಡಕ್ಕೆ ಹೋಗೋದಿಲ್ಲ. ಹೋದ್ರು ಸರ್ ಅವರು. ನಾನು ಅದು ವಿಚಾರಗಳು ಬೇರೆ ಇದಾವೆ, ಇಲ್ಲಿ ಹೇಳಕ್ಕೆ ಬರೋದು. ಯಾಕಂದ್ರೆ ನಾನು ಮಾಧ್ಯಮದ ಉದ್ಯಮಿಗಳ ಅಗೇನ್ಸ್ಟ್ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಕೆಲವೊಂದು ನಮ್ಮಿಂದ ಯಾವುದು ಕೂಡ ತಪ್ಪುಗಳಾಗಿಲ್ಲ. ಆಂಧ್ರಗಳಿಗೆ ಹೋಗ್ತಾ ಇರೋದು ಮೈಸೂರಿಗೆ ಯಾರು ಹೋಗಿದಾರ್ರಿ? ಪದೇ ಪದೇ ಐ ಆಮ್ ನಾಟ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಇಂಟ್ರೆಸ್ಟ್. ನಾವು ಕೂಡ ಯಾರಿಗ್ರಿ ಸಮೇತವಾಗಿ 100 ರೂಲ್ಸ್ ವೈಸ್ ಯು ಆರ್ ಫ್ರಮ್ ಕರ್ನಾಟಕ ಆರ್ ಫ್ರಮ್ ಯು ಆರ್ ಥ್ಯಾಂಕ್ ಯು ಸರ್ ಅಬೌಟ್ ಇಂಡಸ್ಟ್ರೀಸ್ಗಳು. ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ? ವಾಟ್ ಇಸ್ ಯುವರ್ ಇಂಟ್ರೆಸ್ಟ್? ಪ್ಲೀಸ್ ಲಿಸನ್. ಕೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ಇಂಡಸ್ಟ್ರಿ ಹೊರಗೆ ಹೋಗಿಲ್ಲ, ಹೋಗುದು ಇಲ್ಲ.